ಅವಿಭಜಿತ ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು ಅದನ್ನು ನೀಗಿಸಲು ಮಂಗಳೂರು ಕದ್ರಿ ದೇವಾಲಯದಲ್ಲಿ ಇಂದು ಬೆಳಗ್ಗೆ ಪರ್ಜನ್ಯ ಜಪ ನಡೆಸಲಾಯಿತು. ಸಂಭವ್ಯ ಬರ ಪರಿಸ್ಥಿತಿಯನ್ನು ನಿವಾರಿಸುವಂತೆ ವರುಣ ದೇವನಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕರ್ನಾಟಕ ಕರಾವಳಿಯಲ್ಲಿ ಜೂನ್-ಜುಲೈ ಭಾರಿ ಮಳೆ ಬೀಳುವ ಕಾಲ. ನದಿಗಳು ಉಕ್ಕಿ ಹರಿಯುವ ನೆರೆ ಬಂದು ಕೆಳಮಟ್ಟದ ಪ್ರದೇಶಗಳು ಜಲಾವೃತಗೊಂಡುವ ಕಾಲ. ಆದರೆ ಈ ಬಾರಿ ಮಳೆ ನಾಪತ್ತೆಯಾಗಿದೆ. ವಾತಾವರಣದಲ್ಲಿ ಬೇಸಿಗೆಯ ಉಷ್ಣಾಂಶವಿದೆ. ತೆರೆದ ಬಾವಿಗಳಲ್ಲಿ ನೀರಿನ ಸೆಲೆ ಇಲ್ಲದಂತಾಗಿದೆ. ತೋಡುಗಳಲ್ಲಿ ಸಹಜವಾಗಿ ಹರಿಯಬೇಕಿದ್ದ ನೀರು ನಾಪತ್ತೆಯಾಗಿದೆ. ಒಟ್ಟಾರೆ ಬರದ ವಾತಾವರಣ ಮೂಡಿದೆ. ಮಳೆಗಾಲವನ್ನು ಕರುಣಿಸುವಂತೆ ಮತ್ತು ನೀರಿನ ಕೊರತೆ ನೀಗಿಸುವಂತೆ ಹಾಗೂ ಕ್ಷೋಭೆಯ ವಾತಾವರಣ ನಿವಾರಿಸುವಂತೆ ಕದ್ರಿ ದೇವಾಲಯದ ಗೋಮುಖ ತೀರ್ಥದಲ್ಲಿ ಸಲ್ಲಿಸಲಾಯಿತು. ಈ ಬಗ್ಗೆ ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕುರ ಮಾಹಿತಿ ನೀಡಿ, ನಮ್ಮ ಕೃಷಿ ಸಂಸ್ಕೃತಿ, ನೀರಿನ ಸಂಸ್ಕೃತಿಗಳು ಅಪಾಯಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸಿ ವೇದ ಪಾರಾಯಣ ಹಾಗೂ ಪರ್ಜನ್ಯ ಜಪ ಮಾಡಲಾಗುವುದು ಎಂದಿದ್ದಾರೆ. ಪರಶುರಾಮ ಷಷ್ಠಿಯ ತುಳುನಾಡಿನ ಜನರಿಗೆ, ನಮಗೆ ಒಂದರ್ಥದ ಎಲ್ಲರಲ್ಲೂ ಅವ್ಯಕ್ತವಾದಂಥ ಭಯ ನಿರ್ಮಾಣ. ಯಾಕಂದರೆ ಪ್ರಪ್ರಥಮ ಬಾರಿಗೆ ಬರಗಾಲದ ಒಂದು ಲಕ್ಷಣವನ್ನು ನಾವು ಕಾಣುವಂಥ ಒಂದು ಪರಿಸ್ಥಿತಿ. ಭಗವಂತ ಇವತ್ತು ಸಂಕ್ರಾಂತಿ, ಮಳೆಯಿಂದ ನೆರೆಯಿಂದ ನದಿ ತೊರೆಗಳು ಗದ್ದೆಗಳು ಉಕ್ಕಿ ಹರಿತಾ ಇರಬೇಕಾದಂಥ ಒಂದು ಸಂದರ್ಭ. ಯಾರೋ ಹಿರಿಯರು ಹೇಳ್ತಾ ಇದ್ರು, ಕಟೀಲು ಪರಿಸರದಲ್ಲಿ ಉಜದ ಕಂಡಡ್ಲ ನನ್ನಲ್ಲ ಉಜ ಶುರುವಾತಿಗಿ ಪಂಪುಡು ನೀರು ಬಿಡ್ದು ಬುಡದೆಪ್ಪುನ ಪರಿಸ್ಥಿತಿ ಬೈದಂಡು ಅಂತ ಹೇಳ್ಕೊಂಡು ಕಟೀಲಿನಲ್ಲಿ ನಮ್ಮ ದಯಾನಂದ ಕಟೀಲ್ ಅವರು ಹೇಳಿದ ಮಾತು. ಅವರ ತಾಯಿ ತುಂಬ ಅವರ ಜನ್ಮದ ನೋಡಲಿಲ್ಲ ಅಂತೆ. ನಾವೇನು ಮಾಡಬಹುದು? ಎಲ್ಲ ಕಡೆಯಲ್ಲಿ ಕ್ಷೋಭೆ ಇರುವಾಗ ನೀರಿಗೆ ತತ್ವಾರ ಬಂದರೆ, ಅದರಲ್ಲೂ ಈ ಮಂಜುನಾಥನ ಕ್ಷೇತ್ರದಲ್ಲಿ, ಅದರಲ್ಲೂ ಈ ಗೋಮುಖದಲ್ಲಿ ನಿರಂತರವಾಗಿ ಹರಿಯುವಂಥ ಈ ಭಗವಂತನ ನೀರಿನ ಸಾನ್ನಿಧ್ಯದಲ್ಲಿ ಭಗವಂತನನ್ನೇ ಮೊರೆ ಇಡಬೇಕು ಎನ್ನುವಂಥ ಒಂದು ಸಂಕಲ್ಪದಿಂದ ಕದ್ರಿ ದೇವಳದ ಆಡಳಿತ ಮಂಡಳಿ, ಇಲ್ಲಿಯ ಅರ್ಚಕ ವೃಂದಗಳು, ತಂತ್ರಿಗಳು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಎಲ್ಲ ವಿಪ್ರಬಂಧುಗಳ ಪರವಾಗಿ, ವಿಪ್ರಬಂಧುಗಳು ಸರ್ವ ಜನರ ಪರವಾಗಿ ಇವತ್ತು ಆ ಭಗವಂತನನ್ನು ವರ್ಣ ಪ್ರೀತ್ಯರ್ಥ, ಯಾಕಂದರೆ ಮೇಘಸ್ಫೋಟ ಆಗಿ ಅಲ್ಲ, ಮಳೆ ಇಳೆಯಾಗಿ ಇಳಿದು ಬಾಯಿ ತಾಯಿ ಇಳಿದು ಬಾ ಹರನ ಜಡೆಯಿಂದ ಹರಿಯ ತೊಡೆಯಿಂದ ಅಂತ ಕವಿ ಕಲ್ಪನೆಯಂತೆ ಈ ಭೂಮಿಗೆ ನಮಗೆ ಬೇಕಾದಂಥ ನೀರಿನ ಸಂರಕ್ಷಣೆಯನ್ನು ನೀಡಬೇಕು. ಋಷಿ ಸಂಸ್ಕೃತಿ, ಕೃಷಿ ಸಂಸ್ಕೃತಿ ಅಂತ ಪೂಜಾವರ್ಷಗಳು ಏನು ಹೇಳ್ತಾ ಇದ್ದಾರೆ. ಕೃಷಿ ಸಂಸ್ಕೃತಿ ಇದ್ದರೆ ಮಾತ್ರ ಋಷಿ ಸಂಸ್ಕೃತಿ ಇರ್ಬೋದು. ಋಷಿ ಸಂಸ್ಕೃತಿ ಇದ್ದರೆ ಮಾತ್ರ ದೇಶದಲ್ಲಿ ಕ್ಷೋಭೆ ಇಲ್ಲದೆ ಆಳಬಹುದು ಅಂತ ಹೇಳುವ ಸಂಕಲ್ಪದೊಂದಿಗೆ ಸಮಸ್ತ ವಿಪ್ರ ಬಾಂಧವರು, ಪ್ರತಿಷ್ಠಾನದ ಬಂಧುಗಳು, ಕಲ್ಕುರ ಪ್ರತಿಷ್ಠಾನಗಳು, ಕದ್ರಿ ದೇವಳದ ಆಡಳಿತ ಮಂಡಳಿ, ರುದ್ರ ಸಮಿತಿ, ಭಾರತೀಯ ಕಾಲೇಜು ನಂತೂರು, ರುದ್ರ ಪಾರಾಯಣ ಮಿತ್ರರು, ಶಿವಳ್ಳಿ, ಕೋಟೇಶ್ವರ, ಸ್ಥಾನಿಕ, ಕರಾಡ, ದೇಶಸ್ಥ, ಚಿಟ್ಪವನ್, ಹೀಗೆಲ್ಲ ಬ್ರಾಹ್ಮಣ ವರ್ಗದ ಬಂಧುಗಳು, ವಿಪ್ರರು ಒಂದಷ್ಟು ಜನ ಸೇರಿಕೊಂಡು ವೇದ ಪಾರಾಯಣದೊಂದಿಗೆ ನಾವಿಲ್ಲಿ ಭಗವಂತನನ್ನು ಸ್ತುತಿಸುವ ಕೆಲಸವನ್ನು ಮಂಜುನಾಥ ದೇವರ ಈ ಕೆರೆಯ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ.